ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ 108 ಗೊಂದಲ. ಒಂದೆರಡು ಗೊಂದಲಗಳು ಅಥವಾ ಸಮಸ್ಯೆಗಳಾಗಿದ್ರೆ ಬಗೆಹರಿಸಬಹುದಿತ್ತು. ಆದ್ರೆ ಇಲ್ಲಿ ಸಮಸ್ಯೆಗಳೇ ಸಮಸ್ಯೆಗಳು. ಆಪ್ ಕೆಲಸ ಮಾಡ್ತಿಲ್ಲ, ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಪ್ರಾಬ್ಲಮ್, OTP ಬರ್ತಿಲ್ಲ, ಶಿಕ್ಷಕರ ಒದ್ದಾಟ, ಮನೆ ಬಳಿ ಸರ್ವೆಗೆ ಹೋದ ಗಣತಿದಾರರಿಗೆ ಮಹಾಘಾತಗಳು ಎದುರಾಗ್ತಾ ಇದೆ. ಹತ್ತಾರು ಸಮಸ್ಯೆಯಿಂದ ರಾಜ್ಯಾದ್ಯಂತ ಈ ಸರ್ವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶಿಕ್ಷಕರು ಪರದಾಡುವಂತಾಗಿದೆ. ತರಾತುರಿಯಲ್ಲಿ ಸರ್ವೆಗೆ ಮುಂದಾಗಿದ್ದಕ್ಕೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಅಸಮಾಧಾನವನ್ನ ಹೊರಹಾಕ್ತಿರುವ ಗಣತಿದಾರರು ಒಂದು ಮನೆ ಸಮೀಕ್ಷೆ ಮಾಡೋದಕ್ಕೆ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಒಂದೆರಡು ಸಮಸ್ಯೆಯಲ್ಲ. ಇನ್ನು ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿಯ ಭವಿಷ್ಯ ಇವತ್ತು ಕೂಡ ನಡೆಯಲಿದೆ. ಕೋರ್ಟ್ನಲ್ಲಿ ವಿಚಾರಣೆ. ನಿನ್ನೆ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿತ್ತು. ಆಯೋಗದ ಪರ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು ವಾದ ಮಂಡನೆ ಮಾಡಿದ್ರು. ಸುದೀರ್ಘವಾದ ವಾದ ಮಂಡಿಸಿದ್ದಂತಹ ರವಿ ವರ್ಮಾ ಕುಮಾರ್ ಅವರು ಇವತ್ತು ಕೂಡ ಮುಂದುವರಿಯುತ್ತೆ. ಹೈಕೋರ್ಟ್ ಅಂಗಳದಲ್ಲಿ ಈ ಜಾತಿ ಗಣತಿ ಸರ್ವೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾ ಹೋಗ್ತಾರೆ. ಹಾಗೆಯೇ ಜಿಲ್ಲಾವಾರು ಯಾವ ರೀತಿಯಾಗಿ ಈ ಸಮೀಕ್ಷೆಗೆ ಗೊಂದಲಗಳು ಎದುರಾಗಿದೆ, ಸಮಸ್ಯೆಗಳು ಎದುರಾಗಿದೆ ಅನ್ನೋದ್ರ ಬಗ್ಗೆ ಬಸವರಾಜ್ ಅವರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಇವತ್ತು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ರಮೇಶ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ರಮೇಶ್, ಈಗಾಗಲೇ ಅರ್ಜಿದಾರರ ಪರ ವಕೀಲರು ಹಾಗೆಯೇ ಸರ್ಕಾರದ ಪರ ವಕೀಲರು ಕೂಡ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಬೇಕು ಅದೆಲ್ಲವನ್ನ ಕೂಡ ತಮ್ಮ ವಾದ ಮಂಡನೆಯ ಮೂಲಕ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇವತ್ತು ಮತ್ತೆ ವಿಚಾರಣೆ ನಡೀತಾ ಇದೆ. ಏನಾಗುತ್ತೆ ಅಂತ ಇವತ್ತು ಹೈಕೋರ್ಟ್ನಲ್ಲಿ? ಮಧುಶ್ರೀ, ಇವತ್ತು ಅಂತಿಮ ಹಂತದ ವಿಚಾರಣೆ ನಡೆಯುತ್ತೆ. ಆದರೆ ಈಗಾಗಲೇ ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಆಯೋಗದ ಪರ ವಕೀಲರು ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಈಗ ಏನಿದ್ರು ರಿಪ್ಲೈ ಕೊಡೋದು ಮಾತ್ರ ಬಾಕಿ ಇದೆ. ಅಂದರೆ ಏನೇನು ಪ್ರಶ್ನೆಗಳನ್ನ ಹೈಕೋರ್ಟ್ ಎತ್ತಿದೆಯೋ ಅದಕ್ಕೆ ಸರ್ಕಾರ ಮತ್ತು ಆಯೋಗ ಏನು ಉತ್ತರ ಕೊಟ್ಟಿದೆಯೋ ಅದಕ್ಕೆ ರಿಪ್ಲೈಯನ್ನು ಅರ್ಜಿದಾರರ ಪರ ವಕೀಲರು ಕೊಡ್ತಾರೆ. ಇದರಲ್ಲಿ ಒಂದು ಸ್ಪಷ್ಟ ಆಗಿದೆ ಏನಂದರೆ ರಾಜ್ಯ ಸರ್ಕಾರಕ್ಕೆ ಜಾತಿಗಳ ಸರ್ವೆ ಮಾಡುವಂಥ ಅಧಿಕಾರ ಇದೆ, ಸಾಮಾಜಿಕ ಮತ್ತು ಆರ್ಥಿಕ ಸರ್ವೇಕ್ಷಣೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಮಾಡ್ತಾ ಇರುವಂಥ ರೀತಿಯ ಬಗ್ಗೆ ಆಕ್ಷೇಪಗಳಿವೆ. ಹೈಕೋರ್ಟ್ ಕೂಡ ಇದೇ ಪ್ರಶ್ನೆಯನ್ನು ಮುಂದಿಟ್ಟಿತ್ತು ನೆನ್ನೆ. ಅಂದರೆ ನೀವು ಒಂದು ತರಾತುರಿಲಿ ಮಾಡ್ತಾ ಇರುವಂಥದ್ದು 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಉತ್ತರ ಕೊಡಲೇಬೇಕು ಅನ್ನುವಂಥ ಕಡ್ಡಾಯ ಇದೆಯಾ ಅಂತ ಪ್ರಶ್ನೆಗೆ ಯಾವುದೇ ಕಡ್ಡಾಯ ಇಲ್ಲ. ಸರ್ವೆಗೆ ಇವರು ಅಂದರೆ ನಾವು ಯಾವುದೇ ಉತ್ತರ ಕೊಡೋದಿಲ್ಲ ಅಂತೇಳಿ ನಿರಾಕರಿಸುವಂಥ ಅಧಿಕಾರ ಕೂಡ ಜನಸಾಮಾನ್ಯರಿಗಿದೆ ಅಂತೇಳಿ ಉತ್ತರ ಕೊಡ್ತಾ ಇದ್ದಾರೆ. ಒಂದು ವೇಳೆ ಈ ರೀತಿ ಆದರೆ 450 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ವೆ ಮಾಡುವಂಥ ಉದ್ದೇಶ ಏನು, ಪ್ರಯೋಜನ ಏನು ಅನ್ನೋಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಯಾಕಂದರೆ ಸರ್ವೆಗೆ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಯಾವುದಾದ್ರು ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬೋದು ಅನ್ನುವಂಥ ಪ್ರತಿಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅಂದರೆ ಇದರ ಅರ್ಥ ಏನಂದರೆ ಜನಗಣತಿ ಮಾಡೋ ಸಂದರ್ಭದಲ್ಲಿ, ಅಂದರೆ ಕೇಂದ್ರ ಸರ್ಕಾರ ಮಾಡುವಂಥ ಜನಗಣತಿ ಸೆನ್ಸಸ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕಾಯ್ದೆಯ ಒಂದು ಬೆಂಬಲ ಇದೆ. ಅಂದರೆ ಉತ್ತರ ಕೊಡಲೇಬೇಕಾದಂಥ ಒಂದು ಒತ್ತಡ ಇರುತ್ತೆ. ಒಂದು ವೇಳೆ ಉತ್ತರ ಕೊಡದೆ ಹೋದರೆ ಅವ್ರ ಮೇಲೆ ಕೇಸ್ ಹಾಕುವಂಥ ಒಂದು ಅವಕಾಶ ಇರುತ್ತೆ. ಆದರೆ ಇಲ್ಲಿ ಆ ರೀತಿ ಇಲ್ಲ. ಇದು ಸ್ವಯಂ ಪ್ರೇರಣೆ, ಸಂಪೂರ್ಣ ಸ್ವಯಂ ಪ್ರೇರಣೆಯಿಂದ ಅವರು ಉತ್ತರ ಕೊಡಬೇಕಾಗತ್ತೆ. ಉತ್ತರ ಇಷ್ಟ ಇದ್ದರೆ ಉತ್ತರ ಕೊಡ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಸರ್ಕಾರ ಎಲ್ಲ ಡಾಟಾಗಳನ್ನು ಸಂಗ್ರಹ ಮಾಡ್ತಾ ಇದೆ. ಆದರೆ ಆ ಡಾಟಾ ಅಂದರೆ ಜನಗಳಿಂದ ಸಂಗ್ರಹಿಸಿರುವಂಥ ವೈಯಕ್ತಿಕ ಮಾಹಿತಿ, ಜಾತಿ ಮಾಹಿತಿ ಇರ್ಬೋದು, ಆರ್ಥಿಕ ಮಾಹಿತಿ ಇರ್ಬೋದು, ಇದೆಲ್ಲವೂ ಕೂಡ ಲೀಕ್ ಆಗಲ್ಲ ಅನ್ನುವಂಥ ಯಾವ ಗ್ಯಾರಂಟಿ ಇದೆ? ಇದಕ್ಕೆಲ್ಲ ಕಾನೂನಿನ ಫ್ರೇಮ್ವರ್ಕ್ ಏನಿದೆ ಅನ್ನುವಂಥ ಗೊಂದಲಗಳು ಈಗಲೂ ಕೂಡ ಇವೆ. ಹೀಗಾಗಿ ಕೋರ್ಟ್ಗೆ ಏನಾದರೂ ಒಂದು ವೇಳೆ ಇದಕ್ಕೆಲ್ಲ ಕನ್ವಿನ್ಸ್ ಆಗಿರುವಂಥ ಉತ್ತರ ಸರ್ಕಾರ ಮತ್ತು ಆಯೋಗ ಕೊಟ್ಟಿದ್ರೆ ಆಗ ಕೋರ್ಟ್ ತಡೆಯಾಜ್ಞೆ ಕೊಡೋದಕ್ಕೆ ನಿರಾಕರಿಸಬಹುದು. ಒಂದು ವೇಳೆ ಇದು ಕೋರ್ಟ್ಗೆ ಸಮಂಜಸ ಅಂತ ಅನ್ನಿಸದೇ ಹೋದರೆ ತಡೆಯಾಜ್ಞೆ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಇವತ್ತು ಕೋರ್ಟ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ರಮೇಶ್, ಮಾಹಿತಿಯನ್ನ ಪಡಿತೀನಿ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು, ಸಮಸ್ಯೆಗಳು ಎದುರಾಗಿದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ಜಾತಿ ಜನಗಣತಿಗೆ ಸರ್ವರ್ ಸಮಸ್ಯೆ, ಸರ್ವರ್ ನೆಟ್ವರ್ಕ್ ಪ್ರಾಬ್ಲಮ್ನಿಂದಾಗಿ ಸಿಬ್ಬಂದಿ ಪರದಾಡ್ತಿದ್ದಾರೆ. ಗಾಜನೂರು, ಸಕ್ರೆಬೈಲು, ಲಕ್ಕಿನಕೊಪ್ಪ ಭಾಗದಲ್ಲಿ ಸಮಸ್ಯೆ. ಬೆಳಗ್ಗೆ ಮನೆ ಮನೆ ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕರು ವಾಪಸ್ ಆಗಿದ್ದಾರೆ. ಹಲವರಿಗೆ ಸ್ಮಾರ್ಟ್ಫೋನ್ ಬಳಸಲು ಬರದೇ ಇರೋ ಕಾರಣ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಸಂಬಂಧಿಕರನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. 3 ದಿನ ಆದರೂ ಕೂಡ ಅನೇಕ ಶಿಕ್ಷಕರಿಂದ ಸಮೀಕ್ಷೆಯೇ ಆಗಿಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಗಮನಿಸ್ತಾ ಇದ್ದೀವಿ ಶಿವಮೊಗ್ಗದ ಕೆಲ ಭಾಗಗಳಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಶಿಕ್ಷಕರಿಗೂ ಕೂಡ ಒಂದು ಕಡೆ ಸಮೀಕ್ಷೆ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳು, ಯಾರು ಮಾಹಿತಿಯನ್ನ ಕೊಡಬೇಕು ಆ ಜನರಿಗೂ ಕೂಡ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಮಧುಶ್ರೀ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು 4ನೇ ದಿವಸ ಕೂಡ ಸರ್ವೆ ಕಾರ್ಯ ಏನು ಆರಂಭ ಆಗಿಲ್ಲ.
ನಿನ್ನೆ ಮೂರು ದಿವಸ ಕಾಲ ಕೂಡ ಸಾಕಷ್ಟು ಸಮಸ್ಯೆಗಳಿತ್ತು. ಆ್ಯಪ್ ಸಮಸ್ಯೆ ಇತ್ತು, ನೆಟ್ವರ್ಕ್ ಸಮಸ್ಯೆ ಇತ್ತು, ಎಲ್ಲ ಕೂಡ ಸಮಸ್ಯೆಯನ್ನು ಬೆಂಗಳೂರಿನ ಸಮಸ್ಯೆ ಬಗೆಹರಿಸಂತೆ ಅಧಿಕಾರಿಗಳು ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ನಾಲ್ಕನೇ ದಿವಸ ಬೆಳಿಗ್ಗೆ 9 ಗಂಟೆಗೆ ಸರ್ವೆ ಆರಂಭ ಆಗಬೇಕಾಯಿತು, ಇನ್ನೂ ಕೂಡ ಆರಂಭ ಆಗಿಲ್ಲ. ಕಾರಣ ಅಂತಂದರೆ ಆ್ಯಪ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆ್ಯಪನ್ನು ಅಪ್ಡೇಟ್ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 12 ಗಂಟೆ ನಂತರ ಸರ್ವೆ ಕಾರ್ಯ ಆರಂಭ ಆಗ್ತದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಕೇವಲ ಅಂದರೆ ಶಿವಮೊಗ್ಗ ಜಿಲ್ಲೆ ಒಟ್ಟು 7 ತಾಲೂಕಿದೆ. 7 ತಾಲೂಕಲ್ಲಿ ಇಲ್ಲಿವರೆಗೆ ಸರ್ವೆ ಆಗಿದ್ದು ಕೇವಲ 3025 ಸರ್ವೆ ಮಾತ್ರ ಆಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 5,94,000 ಮನೆಗಳನ್ನ ಸರ್ವೆ ಮಾಡಬೇಕಾಗಿದೆ. 3 ದಿವಸ ಆದರೂ ಕೂಡ ಕೇವಲ 3,025 ಮಾತ್ರ ಆಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡಾವಾರು ನೋಡಿದಾಗ ಕೇವಲ 6% ಮಾತ್ರ ಆಗಿದೆ. ಹಾಗಾಗಿ ಇಲ್ಲಿ ಏನಂತಂದ್ರೆ ಶಿಕ್ಷಕರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ ಶಿಕ್ಷಕರು ಮನೆಗೆ ಹೋಗ್ತಿದ್ದಾರೆ, ಮನೆ ಹೋಗಿ ಸರ್ವೆ ಆರಂಭ ಮಾಡಬೇಕು ಅಷ್ಟರಲ್ಲೇ ಆ್ಯಪ್ಗಳು ಕೈ ಕೊಡ್ತಾ ಇದ್ದಾವೆ, ಸರ್ವರ್ ಕೈ ಕೊಡ್ತಾ ಇದೆ, ನೆಟ್ವರ್ಕ್ ಕೈ ಕೊಡ್ತಾ ಇದೆ. ಇದರ ಜೊತೆಗೆ ಏನು ತಾಂತ್ರಿಕ ಸಿಬ್ಬಂದಿಗಳಿದ್ದಾರೆ, ಆ ಸಿಬ್ಬಂದಿಗಳು ಶಿಕ್ಷಕರಿಗೆ ಸರ್ವೆ ಹೋದ ಶಿಕ್ಷಕರಿಗೆ ಫೀಡ್ಬ್ಯಾಕ್ ಕೊಡಬೇಕಾಗಿದೆ, ಸರಿಯಾದ ಫೀಡ್ಬ್ಯಾಕ್ಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಶಿಕ್ಷಕರು ಹೋಗಿ ಮನೆ ಹೋಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದೊಂದು ಮನೆಯಲ್ಲಿ ಹೋಗಿ ಅವರು 60 ಪ್ರಶ್ನೆ ಕೇಳಿ ಸರ್ವರ್ ಎಲ್ಲವನ್ನು ಪ್ರಾಬ್ಲಮ್ಸ್ ನೋಡಿದಾಗ ಸರ್ವೆ ಕಾರ್ಯ ತುಂಬಾ ವಿಳಂಬ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ನಿನ್ನೆ ಶಿವಮೊಗ್ಗದ ಗ್ರಾಮೀಣ ಪ್ರದೇಶಗಳ ಶಿಕ್ಷಕರು ಮನೆ ಹೋಗಿದ್ದಾರೆ, ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿದೆ ಮತ್ತು ಸರ್ವರ್ ಸಮಸ್ಯೆ ಆಗಿದೆ. ಹಾಗಾಗಿ ಒಬ್ಬೊಬ್ಬ ಶಿಕ್ಷಕರು ಇಡೀ ಒಂದು ದಿವಸಕ್ಕೆ ಕೇವಲ 1 ಮತ್ತು 2 ಸರ್ವೆಯನ್ನು ಮಾತ್ರ ಮಾಡಿದ್ದಾರೆ. ಹಾಗಾಗಿ ಇವತ್ತು 3 ದಿವಸ ಮುಗಿತು, 4ನೇ ದಿವಸ ಕೂಡ ಇನ್ನೂ ಕೂಡ ಸರ್ವೆ ಆರಂಭ ಆಗಿಲ್ಲ. ಹಾಗಾಗಿ ಉಳಿದಿದ್ದು ಕೇವಲ 11 ದಿವಸ ಮಾತ್ರ ಉಳಿತು. ಈ 11 ದಿವಸದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಮಲೆನಾಡು ಭಾಗದಲ್ಲಿ ನೋಡ್ಬೋದು ನೀವು, ನೆಟ್ವರ್ಕ್ ಸಮಸ್ಯೆ ಸಾಕಷ್ಟಿದೆ. ಈ ನೆಟ್ವರ್ಕ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾವುದೇ ರೀತಿಯ ಮುಂಚಿತವಾಗಿ ಯಾವುದೋ ಆಲೋಚನೆ ಮಾಡಿಲ್ಲ, ಪ್ಲಾನ್ಗಳನ್ನ ಮಾಡ್ಕೊಂಡಿಲ್ಲ. ಹಾಗಾಗಿ ಒಂದರ ಮೇಲೆ ಒಂದು ಎಡವಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಪ್ರತಿನಿತ್ಯ ಶಿಕ್ಷಕರು ಸರ್ವೆ ಹೋಗಿ ಪರದಾಡ್ತಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಇಲ್ಲೆಲ್ಲ ಮಾಹಿತಿ ಕೊಡ್ತಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಏನು ಸರ್ವೆ ಮಾಡುವಂಥ ಶಿಕ್ಷಕರ ಜೊತೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರಿಗೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬೆಳಗ್ಗೆ ಮನೆ ಹೋಗ್ತಾರೆ, ಮೊಬೈಲ್ ಆ್ಯಪ್ ಇಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಕೆಲವೊಂದು ಸಂದರ್ಭದಲ್ಲಿ ವರ್ಕ್ ಆಗುತ್ತೆ, ಕೆಲವು ಆಗಲ್ಲ, ಮತ್ತೆ ಆರಂಭದಿಂದ ಶುರು ಮಾಡಬೇಕಾಗುತ್ತೆ. ಹಾಗಾಗಿ OTP ಸಮಸ್ಯೆಗಳು ಸಾಕಷ್ಟು ಭಾಗದಲ್ಲಿ OTP ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲ ಸಮಸ್ಯೆ ಬಗೆಹರಿಸಲಿಕ್ಕೆ ಬೆಂಗಳೂರಿಂದ ಕೂಡ ಈ ಸಾಫ್ಟ್ವೇರ್ನ ಪದೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆ ಅಪ್ಡೇಟ್ ಮಾಡಿದ್ರು ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ವೆ ಏನಿದೆ, ಆ ಸರ್ವೆಗೆ ಸಾಕಷ್ಟು ಸಮಸ್ಯೆ ಆಗ್ತದೆ, ಗೊಂದಲ ಮುಂದುವರೆದಿದೆ. ಶಿಕ್ಷಕರು ಮತ್ತು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧುಶ್ರೀ, ಧನ್ಯವಾದ ಬಸವರಾಜ್. ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH